ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾವು ಇಂದು LBLನಲ್ಲಿ ಕೇಳಿರುವಂತಹ ಸಮಾಂತರ ಶ್ರೇಣಿ ಪಾಠದ ಎಲ್ಲ ಪ್ರಶ್ನೆಗಳನ್ನು, ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೀವಿ. ಸಮಾಂತರ ಶ್ರೇಣಿ ಎಂದಾಗ ಏನಂದಾಗ, ನಾವು ಇಲ್ಲಿ ಸಮಾಂತರ ಶ್ರೇಣಿ ಎಂದಾಗ ಇದೊಂದು ಸಂಖ್ಯೆಗಳ ಪಟ್ಟಿಯಾಗಿದ್ದು, ಈ ಸಂಖ್ಯೆಗಳ ಪಟ್ಟಿಯಲ್ಲಿ ಒಂದು ಮೊದಲನೇ ಪದವನ್ನು ಹೊರತುಪಡಿಸಿ ಉಳಿದೆಲ್ಲ ಪದಗಳ ನಡುವಿನ ಏನಾಗಿರುತ್ತೆ, ವ್ಯತ್ಯಾಸ ಸಮನಾಗಿರುತ್ತೆ. ಅಥವಾ ಮುಂದಿನ ಪದವನ್ನು ಪಡೆಯಲು ನಾವು ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸುವ ಮೂಲಕ, ಎಕ್ಸಾಂಪಲ್ ನಾವು ಇಲ್ಲಿ 5ರಲ್ಲಿ 4 ಕೂಡಿಸಿದಾಗ ಮುಂದಿನ ಸಂಖ್ಯೆ 9 ಬರುತ್ತೆ. 9ರಲ್ಲಿ 4 ಕೂಡಿಸಿದಾಗ 13 ಬರುತ್ತೆ. 13ರಲ್ಲಿ 4 ಕೂಡಿಸಿದಾಗ 17 ಬರುತ್ತೆ. ಈ ರೀತಿಯ ಸಂಖ್ಯೆಗಳ ಪಟ್ಟಿಗೆ ನಾವು ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನೀವು ಇದು ಬಾಯ್ಹಾಟ್ ಮಾಡಬಹುದು. ಸಾಮಾನ್ಯ ರೂಪ ಏನಂದಾಗ a ಪ್ಲಸ್ d, a ಪ್ಲಸ್ 2d, a ಪ್ಲಸ್ 3d, ಇದೇ ರೀತಿ ಡ್ಯಾಶ್ 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 ಬರೆದಾಗ ನಮಗೆ ಇದಕ್ಕೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂದಾಗ ನಾವು ಇಲ್ಲಿ ಸೂತ್ರ ಇದೆ. ಎನ್ನನೇ ಪದ ಏನಾಗಿದೆ ಅಂದಾಗ an ಈಸ್ ಈಕ್ವಲ್ ಟು a ಪ್ಲಸ್ ಬ್ರ್ಯಾಕೆಟ್ n-1 ಇಂಟು ಡಿ ಅಂತೇಳಿ ನಾವು ಇದು ಬರೀಬಹುದು. ಸೊ ಇದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತೇಳಿ ನಾವು ಬರೀಬಹುದು. ಸೊ ನೆಕ್ಸ್ಟ್ ಸೂತ್ರ ಬಂದುಬಿಟ್ಟು n ಪದಗಳ ಮೊತ್ತ ಅಂದಾಗ 2 ಸೂತ್ರಗಳಿವೆ. ಸೊ Sn ಈಸ್ ಈಕ್ವಲ್ ಟು n/2 ಇಂಟು ದ ಬ್ರ್ಯಾಕೆಟ್ 2a ಪ್ಲಸ್ ಆಫ್ n-1 ಇಂಟು ಡಿ ಎನ್ನುವ ಒಂದು ಸೂತ್ರ ಇದೆ. ಸೊ ಅದೇ ರೀತಿ ಇನ್ನೊಂದು ಸೂತ್ರ ಇದೆ. Sn ಈಸ್ ಈಕ್ವಲ್ ಟು n/2 ಇಂಟು ದ ಬ್ರ್ಯಾಕೆಟ್ a ಪ್ಲಸ್ ಎಲ್ ಅಥವಾ an ಅಂತೇಳಿ ಬರೀಬೋದು. ಸೊ ಈ 2 ಸೂತ್ರಗಳು ನಾವು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರಗಳಾಗಿವೆ. ಸೊ ಈ 2 ಸೂತ್ರಗಳ ಮೂಲಕ ಕೂಡ ನಾವು ಲೆಕ್ಕಗಳನ್ನು ಕೇಳಬಹುದು. ಇದು 1ನೇ ಸೂತ್ರ, ಇದು 2ನೇ ಸೂತ್ರ. ಸೊ ಈಗ ನೆಕ್ಸ್ಟ್ ನೋಡೋಣ, ಅನ್ವಯಿಕ ಪ್ರಶ್ನೆಗಳು. ಸಮಾಂತರ ಶ್ರೇಣಿಯಲ್ಲಿ ಅನ್ವಯಿಕ ಪ್ರಶ್ನೆಗಳು ಕೂಡ ಬರುತ್ತವೆ. ಸೊ ನಾವು ಈಗ ಒಂದೊಂದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗಿದೆ? ಸಮಾಂತರ ಶ್ರೇಣಿ ಇರಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ 2ನೇ ಪದದಲ್ಲಿ 1ನೇ ಪದ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 1 ಬರುತ್ತೆ. ಆ ರೀತಿ 4ರಲ್ಲಿ 2 ಮೈನಸ್ ಮಾಡಿದಾಗ 2 ಬರುತ್ತೆ. ಈ ರೀತಿ ಬೇರೆ ಬೇರೆ ಬಂದಾಗ ಇದು ಸಮಾಂತರ ಶ್ರೇಣಿ ಆಗಿರುವುದಿಲ್ಲ. ಸೊ ಇಲ್ಲಿ 7ರಲ್ಲಿ 3 ಕಳೆದಾಗ ಎಷ್ಟು? ಸೊ 7ರಲ್ಲಿ 3 ಕಳೆದಾಗ 4. 10ರಲ್ಲಿ 7 ಕಳೆದಾಗ ಎಷ್ಟು? ಇಲ್ಲಿ 3. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಬೇರೆಯಾಗಿದೆ, ಆದ್ದರಿಂದ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. 4ರಲ್ಲಿ 1 ಕಳೆದಾಗ ಎಷ್ಟು? ಸೊ ಇದು 3. 9ರಲ್ಲಿ 4 ಕಳೆದಾಗ ಎಷ್ಟು? ಇದು 5. ಸೊ ಇಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ಆಗಿವೆ, ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. 9ರಲ್ಲಿ 5 ಕಳೆದಾಗ ಎಷ್ಟು? 4. 13ರಲ್ಲಿ 9 ಕಳೆದಾಗ ಎಷ್ಟು? 4. ಅದೇ ರೀತಿ 17ರಲ್ಲಿ 13 ಕಳೆದಾಗ ಎಷ್ಟು? ಅದನ್ನು ಕೂಡ 4. ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಲ್ಲ ಕಡೆ 4 4 4 ಸಮನಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಡಿ ಉತ್ತರ ಸರಿಯಾದ ಉತ್ತರ ಆಗಿದೆ. -7, -9, -11, -13 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸೊ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕಾದ ಸೂತ್ರ ಏನು? ಡಿ ಈಸ್ ಈಕ್ವಲ್ ಟು a2 - a1. ಸೊ a2 - a1 a2 ಬೆಲೆ ಎಷ್ಟು? -9. ಸೊ -9. ಅದೇ ರೀತಿ ಇಲ್ಲಿ ಸೂತ್ರದಲ್ಲಿ ಮೈನಸ್ ಇದೆ. ಸೊ ಸೂತ್ರದಲ್ಲಿ ಮೈನಸ್ ಕೂಡ ಇಲ್ಲಿ ಬರೀಬೋದು ಮೈನಸ್. ಸೊ ನೆಕ್ಸ್ಟ್ ಏನಾಗಿತ್ತು ಅಂದಾಗ a1 ಬೆಲೆ ಎಷ್ಟು? a1 ಬೆಲೆ -7. ಸೊ a1 ಬೆಲೆ -7. ಸೊ ಇಲ್ಲಿ -7ರಿಂದ 2 ಮೈನಸ್ ಚಿಹ್ನೆಗಳಿವೆ. ಸೊ ಇಲ್ಲಿ ಏನಾಗಿದೆ? -9 ಅದೇ ರೀತಿ ಬರೆದುಕೊಳ್ಬೇಕು. -9. ಸೊ -9. ಈ -7 ಇಂಟು -7 ಅಂದಾಗ +7 ಆಗುತ್ತೆ. ಸೊ -7 + 9 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದಾಗ -2. ಸೊ ಸಾಮಾನ್ಯ ವ್ಯತ್ಯಾಸ ಎಷ್ಟು? -2. ಸೊ ಸರಿಯಾದ ಉತ್ತರ ಯಾವುದು? ಬಿ ಉತ್ತರ ಸರಿಯಾದ ಉತ್ತರ ಆಗಿದೆ, -2. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 100, 93, 86 ಈ ಸಮಾಂತರ ಶ್ರೇಣಿಯ ವ್ಯತ್ಯಾಸ ಎಷ್ಟು? ಇದು ಮೊದಲನೇದಾಗಿ ನೋಡ್ಕೋಬೇಕು. ಇದು ಇಳಿಕೆ ಕ್ರಮದಲ್ಲಿರುವ, ಸೊ ಇಳಿತಾ ಇದೆ. 100 ಇದನ್ನು 93, 93ರಿಂದ 86 ಈ ರೀತಿ ಇಳಿಕೆ ಕ್ರಮದಲ್ಲಿರುವ ಸಮಾಂತರ ಶ್ರೇಣಿಯಲ್ಲಿ ಯಾವಾಗಲೂ ಡಿನ ಬೆಲೆ ಮೈನಸ್ ಇರುತ್ತವೆ. ಸೊ ಮೈನಸ್ ಇರೋದು ಒಂದೇ ಉತ್ತರ ಇದೆ. ಆದ್ದರಿಂದ ವಿತೌಟ್ ಲೆಕ್ಕ ಮಾಡದೆ ಕೂಡ ನಾವು ಬರೀಬೋದು. -7 ಸರಿಯಾದ ಉತ್ತರ ಇದೆ. ಏಕೆಂದರೆ +7 ಇದೆ, +3 ಇದೆ, +5. ಸೊ ಯಾವಾಗಲೂ ಇಳಿಕೆ ಕ್ರಮದಲ್ಲಿ ಇರುವಂತಹ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಯಾವಾಗಲೂ ಮೈನಸ್ನಲ್ಲಿ ಇರುತ್ತದೆ. 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. ಸೊ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ನಾವು ಆಲ್ರೆಡಿ ಈ ಮುಂಚೆ ಡಿಸ್ಕಸ್ ಮಾಡಿದ್ದೀವಿ. ಇದರ ಉತ್ತರ ಕಮೆಂಟ್ ಬಾಕ್ಸಲ್ಲಿ ನೀವೇ ಬರೀರಿ. 4ನೇ ಪ್ರಶ್ನೆದ ಉತ್ತರ ಯಾವುದು? ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು 5n + 3 ಆದಾಗ 3ನೇ ಪದವನ್ನು ಕಂಡುಹಿಡಿಯಿರಿ. ಸೊ 3ನೇ ಪದ ಅಂದಾಗ ಏನು ಮಾಡೋದಿಲ್ಲ. ಸೊ ಇಲ್ಲಿ n ಬೆಲೆ 3 ತುಂಬಬೇಕು. ಸೊ 5 ಇಂಟು ಬ್ರ್ಯಾಕೆಟ್ n ಬೆಲೆ ಎಷ್ಟು? 3 + 3. ಸೊ 5 3 ಎಷ್ಟು? 15. ಇವೆರಡು ಮಲ್ಟಿಪ್ಲೈ ಮಾಡಿರಿ ಫಸ್ಟು. 5 3 ಎಷ್ಟು? 15. ಸೊ 15 + 3 ಎಷ್ಟಾಗುತ್ತೆ? 18. ಸೊ 3ನೇ ಪದ ಎಷ್ಟು? 18. ಸೊ ಇಲ್ಲಿ ಬಿ ಉತ್ತರ
ಸರಿಯಾಗಿದೆ. ಒಂದು ಸಮಾಂತರ ಶ್ರೇಣಿ ಎರಡನೇ ಪದ ಇಷ್ಟ ಆದರೆ 9ನೇ ಪದ ಎಷ್ಟು? ಸೊ ಸೇಮ್ ಲೆಕ್ಕ ಮಾಡಬೇಕು. ಇಲ್ಲಿ ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆಯಲ್ಲ ಇದರಲ್ಲಿ ನಾವು ಬೆಲೆಯನ್ನು ತುಂಬಬೇಕು. ಇಲ್ಲಿ 3 ಇದೆ, 3 ಆ್ಯಸ್ ಇಟ್ ಈಸ್. ಸೊ ಎನ್ನ ಬೆಲೆ ಎಷ್ಟು? 9. 9ನೇ ಪದ ಅಂದಾಗ ಎನ್ ಬೆಲೆ 9 -2. ಸೊ 9 3 27 -2 ಎಷ್ಟು? 25. ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದು? 25. ಸೊ ನೆಕ್ಸ್ಟ್ 7ನೇ ಪ್ರಶ್ನೆ ಬಂದುಬಿಟ್ಟು ಏನಾಗಿದೆ ಅಂದಾಗ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎನ್ ಸಮನಾಗಿದೆ 24 - 3n ಆದರೆ ಎರಡನೇ ಪದ ಎಷ್ಟು? ಸೊ ಎರಡನೇ ಪದ ಅಂದಾಗ ಏನು ಮಾಡಬೇಕು ನಾವು? ಇಲ್ಲಿ ಸೇಮ್ 24 ಆ್ಯಸ್ ಇಟ್ ಈಸ್ ಬರ್ಕೊಂಡು ಮೈನಸ್ ಈ 3 ಆ್ಯಸ್ ಇಟ್ ಈಸ್ 3 ಇಂಟು ಎನ್ ಬೆಲೆ ಎಷ್ಟು? ಸೊ ಎನ್ ಬೆಲೆ ಎಷ್ಟಾಗಿದೆ ಅಂದರೆ 2. ಸೊ 3 2 ಯಾರು? 24 - 6 ಎಷ್ಟು? 18. ಸೊ ಅದರ ಅರ್ಥ 7ನೇ ಪ್ರಶ್ನೆ ಉತ್ತರ 18 ಆಗಿದೆ. ಒಂದು ಸಮಾಂತರ ಶ್ರೇಣಿಯ ಸೇಮ್ ಇದೆ ಇದು. ಈ ಎನ್ ಸಮನಾಗಿದೆ 2n - 1 ಆದರೆ ಇದರ 4ನೇ ಪದ, ಈ 4ನೇ ಪದ ನೀವೇ ಕಂಡುಹಿಡಿದು ಇದರ ಉತ್ತರ ಕೂಡ ನೀವೇನು ಮಾಡಬೇಕು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎನ್ ಸಮನಾಗಿದೆ 3n + 4 ಆದರೆ an+1ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನಾವಿಲ್ಲಿ ಮಾಡ್ಕೋಬೇಕಾದಾಗ ಏನು ಮಾಡಬೇಕು? ಫಸ್ಟ್ ಕೊಟ್ಟಿರುವ ಪ್ರಶ್ನೆ ಬರ್ಕೋಣ. ಎನ್ ಸಮನಾಗಿದೆ 3n + 4 ಇದೆ. ಸೊ ಇಲ್ಲಿ ಎನ್ ಬೆಲೆ ಎಷ್ಟಿದೆ? ಎನ್ನ ಬೆಲೆಯನ್ನು n+1 ತುಂಬಬೇಕು. ಸೊ ನಾವೇನು ಮಾಡಬೇಕಂದಾಗ ಎನ್ ಬೆಲೆ ಎಷ್ಟು? n+1 ಸಮನಾಗಿದೆ. ಇಲ್ಲಿ 3 ಆ್ಯಸ್ ಇಟ್ ಈಸ್ ಆಗಿ ಬರ್ಕೊಂಡು ಸೊ ಎನ್ ಬೆಲೆ ಎಷ್ಟು? n+1 + 4. ಸೊ ನೆಕ್ಸ್ಟ್ ಏನಾಗುತ್ತೆ? 3 ಇಂಟು ಎನ್. ಸೊ 3 ಇಂಟು ಎನ್ ಅಷ್ಟಾಗುತ್ತೆ 3 ಇಂಟು ಎನ್ 3n ಪ್ಲಸ್ 3 ಅಂದಲೇ 3, ಇಲ್ಲಿ 3 ಅಂದಲೇ 3 ಪ್ಲಸ್ 4. ಸೊ ನಾವು 3 4 ಕೂಡಿಸಾಗ 7 ಆಗುತ್ತೆ. ಅದರ ಅರ್ಥ 3n + 7 ಬರುತ್ತದೆ. ಸೊ 3n + 7 ಯಾವ ಉತ್ತರ ಇದೆ? ಸಿ. ಸೊ ಅದಕ್ಕಾಗಿ ಈ 9ನೇ ಪ್ರಶ್ನೆ ಉತ್ತರ ಯಾವುದು? ಸಿ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಈಗ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎನ್ ಸಮನಾಗಿದೆ 2n + 1 ಆದಾಗ ಸಾಮಾನ್ಯ ವ್ಯತ್ಯಾಸ, ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಇಂತಹ ಪ್ರಶ್ನೆ ಭಾಳಷ್ಟು ಶಾರ್ಟ್ಕಟಾಗಿ ಮಾಡ್ಬೋದು. ಇಂತಹ ಶಾರ್ಟ್ಕಟ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಕೂಡ ನೀವು ಮಾಡಬಹುದು. ಸೊ ಎನ್ ಸಂಘಟಿರೋ ಸಂಖ್ಯೆ ಎಷ್ಟು? ಇಲ್ಲಿ ಎನ್ ಸಂಘಟಿರೋ ಸಂಖ್ಯೆ ಎಷ್ಟು? 2 ಇದೆ. ಸೊ ಸಾಮಾನ್ಯ ವ್ಯತ್ಯಾಸ ನೇರವಾಗಿ ಬರೀಬೋದು. ಇದರ ಬೆಲೆ 2 ಬರುತ್ತೆ. ಸೊ ಇಲ್ಲಿ ಆಪ್ಷನಲ್ ಇಲ್ಲ, ಆಪ್ಷನಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾವೇನು ಬರೀಬೋದು? ಸೊ ಇಲ್ಲಿ ಇದರ ಉತ್ತರ 2. ನೀವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ನೋಡಿರಿ, ಇದರ ಬೆಲೆ ಎಷ್ಟಾಗಿರುತ್ತೆ? 2. ಪರೀಕ್ಷೆಯಲ್ಲೂ ಕೂಡ ನೀವು ಇದೇ ರೀತಿ ಬರೀಬಹುದು. ಸೊ ಇನ್ನೊಂದ್ಸಲ ಟ್ರಿಕ್ ಹೇಳ್ತೀನಿ ಕೇಳ್ರಿ ಇಲ್ಲಿ. ಸೊ ಟ್ರಿಕ್ ಏನಂದಾಗ ಸಿಂಪಲ್ ಟ್ರಿಕ್. ಇಲ್ಲಿ ಏನಿದೆ ಅಂದಾಗ ಎನ್ನನೇ ಬೆಲೆ ಏನಿದೆ? ಎನ್ನನೇ ಬೆಲೆ 2n + 1 ಇದೆ. ಸೊ ಇಲ್ಲಿ ಎನ್ ಸಂಘಟಿರುವ ಸಂಖ್ಯೆ ಎಷ್ಟು? ಎನ್ ಸಂಘಟಿರುವ ಸಂಖ್ಯೆ ಎಷ್ಟು? ಎನ್ ಜೊತೆಯಲ್ಲಿರುವ ಸಂಖ್ಯೆ ಎಷ್ಟು? 2 ಇದೆ. ಸೊ ಅದಕ್ಕಾಗಿ ಸಾಮಾನ್ಯ ವ್ಯತ್ಯಾಸ ಯಾವಾಗಲೂ 2 ಇರುತ್ತೆ. ಸೊ ಎನ್ ಸಂಖ್ಯೆ ಎನ್ ಸಹಗುಣಕ್ಕೆ ಏನಾಗಿರುತ್ತೆ ಅಂದಾಗ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತದೆ. ಯಾವುದರಲ್ಲಿ? ಇದು ಎನ್ನ ಬೆಲೆ ಎನ್ನನೇ ಪದ ಕೊಟ್ಟಾಗ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಏನಾಗಿದೆ? ಈಗ x6 + x + 14 ಈ ಸಮಾಂತರ ಶ್ರೇಣಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿರಿ. ಇಲ್ಲಿ ಎಕ್ಸ್ನ ಬೆಲೆ ಅಂದಾಗ ಇಲ್ಲಿ ಮಧ್ಯದಲ್ಲಿ ಒಂದು ಸಂಖ್ಯೆ ಮಾತ್ರ ಮಿಸ್ ಆಗಿದೆ, 6x 14. ಸೊ ಮಧ್ಯದಲ್ಲಿ ಒಂದು ಸಂಖ್ಯೆ ಮಿಕ್ಸ್ ಆದಾಗ ನಾವು ಎಕ್ಸ್ನ ಬೆಲೆ ನೇರವಾಗಿ ಕಂಡುಹಿಡಿಯುವುದು. x = ಈ ಮೊದಲನೇ ಸಂಖ್ಯೆ ಪ್ಲಸ್ ಎರಡನೇ ಸಂಖ್ಯೆ, ಈ 6 + 14 / 2 ಮಧ್ಯದಲ್ಲಿ ಸಂಖ್ಯೆ ನಾವು ಕಂಡುಹಿಡಬೇಕಾದಾಗ ಸೊ ಎಷ್ಟಾಗುತ್ತೆ? 20 / 2 ಎಷ್ಟು? 10. ಸೊ ಕ್ಯಾನ್ಸಲ್ ಮಾಡಿರಿ. ಎ ಉತ್ತರ ಸರಿಯಾಗಿದೆ. ಸೊ ಎ ಉತ್ತರ ಏನು? 10 ಸರಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ ಬೆಲೆ ಎಷ್ಟು? 12. ಸೊ ಎನ ಬೆಲೆ 12. ಸೊ ನೆಕ್ಸ್ಟ್ ಡಿನ ಬೆಲೆ ಎಷ್ಟು? 4. ಎನ್ ಬೆಲೆ 76 ಆದರೆ ಎನ್ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಸೊ ಈ ಲೆಕ್ಕ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಎನ್ ಸೂತ್ರವನ್ನು ಬಳಸಿ ಮಾಡೋಣ ಇಲ್ಲಿ. ಸೊ ಇಲ್ಲಿ ಏನು ಬರ್ಕೊಳ್ಳೋಣ? ಇಲ್ಲಿ ಒಂದ್ಸಲ ಬರ್ಕೊಳ್ರಿ. ಎನ ಬೆಲೆ ಎಷ್ಟು? ಸೊ ಎನ ಬೆಲೆ 12. ಸೊ ನೆಕ್ಸ್ಟ್ ಎಷ್ಟು? ಡಿನ ಬೆಲೆ ಎಷ್ಟು? ಡಿನ ಬೆಲೆ 4. ಸೊ ಮತ್ತೇನಿದೆ? ಎನ್ ಬೆಲೆ ಇದೆ. ಸೊ ಎನ್ ಸಮನಾಗಿದೆ 76 ಇದೆ. ಸೊ ಎನ್ ಸೂತ್ರ ಏನು? ಎನ್ ಸಮನಾಗಿದೆ ಎ ಪ್ಲಸ್ ಬ್ರ್ಯಾಕೆಟ್ n - 1 ಇಂಟು ಡಿ. ಸೊ ನಮ್ಗೆ ಕೊಟ್ಟಿರೋ ಬೆಲೆಗಳನ್ನು ನಾವು ಆದೇಶ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಕೊಟ್ಟಿರೋ ಬೆಲೆ ಏನು? ಎನ್ ಬೆಲೆ ಎಷ್ಟು? ಸೊ ಇಲ್ಲಿ ಎನ್ ಬೆಲೆ 76 ಇದೆ. ಸೊ 76 ಸಮನಾಗಿದೆ ಎ ಬೆಲೆ ಎಷ್ಟು? ಎ ಬೆಲೆ 12 ಇದೆ. ಸೊ 12 ಎನ ಬೆಲೆ 12 ಪ್ಲಸ್ ಎನ್ ಬೆಲೆ ಗೊತ್ತಿಲ್ಲ. ಸೊ n - 1 ಇಂಟು ಡಿ ಬೆಲೆ ಎಷ್ಟು? ಡಿ ಬೆಲೆ 4 ಇದೆ. ಸೊ ಡಿ ಬೆಲೆ 4 ಅಂತೇಳಿ ನಾವು ಆದೇಶ ಮಾಡ್ಬೋದು. ಸೊ ನಾವು ಈಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 76 ಆ್ಯಸ್ ಇಟ್ ಈಸ್, 76 ಆ್ಯಸ್ ಇಟ್ ಈಸ್. ಈ 12 ನಾವು ಈ ಕಡೆ ತಂದಾಗ -12 ಸಮನಾಗಿದೆ. ಇಲ್ಲಿ 4 - 1 n - 1 ಇಂಟು 4 ಅದೇ ರೀತಿ ಬರ್ಕೊಳ್ಳೋಣ. ಸೊ 76ರಲ್ಲಿ 12 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ಸೊ ಇಲ್ಲಿ ಏನಾಗುತ್ತೆ ಅಂದರೆ 64. ಸೊ 4 ಈ ಕಡೆ ತೆಗೆದುಕೊಂಡಾಗ ಏನಾಗುತ್ತೆ? ಡಿವೈಡ್ ಬೈ 4. ಆ ಕಡೆ ಏನು ಉಳಿತು? n - 1
ಸೊ ಆ ಕಡೆ ಉಳಿದಿರೋದು n-1. ಸೊ ಇಲ್ಲಿ ಭಾಗ ಹೊಡೆದಾಗ ಎಷ್ಟು ಬರುತ್ತೆ? ಸೊ 64 ಭಾಗಿಲೆ 4 ಅಂದಾಗ ಇಲ್ಲಿ ಭಾಗ ಹೊಡ್ರಿ. 4 1 4, 4 1 4, 4 6 24, ಸೊ 16. ಸೊ ಇಲ್ಲಿ ಏನಿದೆ n-1 ಇದೆ. ಸೊ 16 ಆ -1 ಈ ಕಡೆ ತಂದಾಗ +1 ಸಮನಾಗಿದೆ n. ಸೊ n ಬೆಲೆ ಎಷ್ಟು? 17. ಸೊ n ಬೆಲೆ ಎಷ್ಟು ಅಂದಾಗ ಈ 16ರಲ್ಲಿ ಒಂದನ್ನು ಕೂಡಿಸಿದಾಗ 17 ಆಗುತ್ತೆ. ಸೊ n ಬೆಲೆ 17 ಅಂತೇಳಿ ಬರಿಬೋದು ನಾವು. ಸೊ ಇಲ್ಲಿ ಆಪ್ಷನಲ್ಲಿ ನೋಡಿ ಯಾವ ಥರ ಇದೆ. 17 ಅಂದಾಗ ಇಲ್ಲಿ ಆಪ್ಷನ್ ಬೆಲೆ ಇಲ್ಲಿ ಇದೆಯಾ ಇಲ್ವಾ ನೋಡಿರಿ. ಸೊ ಇಲ್ಲಿ 17 ಎ ಉತ್ತರ ಸರಿಯಾಗಿದೆ. 12ನೇ ಪ್ರಶ್ನೆ ಉತ್ತರ ಎಷ್ಟು? 17. ಒಂದು ಸಮಾಂತರ ಶ್ರೇಣಿಯ ಇಲ್ಲಿ 13ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಒಂದು ಸಮಾಂತರ ಶ್ರೇಣಿಯ ಎ ಬೆಲೆ -7, ಡಿ ಬೆಲೆ 5 ಆದರೆ ಎ 12ನೇ ಬೆಲೆ ಎಷ್ಟು? ಸೊ ಈ ಲೆಕ್ಕ ಕೂಡ ನಾವು ಸೀದಾ ಸುಲಭವಾಗಿ ಮಾಡ್ಬೋದು. ಸೊ ಇಲ್ಲೇ ಮಾಡೋಣ. ಸೊ ಎ 12 ನಮಗೆ ಕಂಡುಹಿಡಿಬೇಕದು. ಎ 12 ನಾವೇನು ಬರ್ಬೋದು? ಎ ಪ್ಲಸ್ 11d ಒಂದನ್ನು ಕಡಿಮೆ ಮಾಡ್ಬೇಕು. 12ರಲ್ಲಿ ಒಂದು ಕಡಿಮೆ ಮಾಡಿದಾಗ ಎಷ್ಟು? 11d. ಸೊ ಇಲ್ಲಿ ಎ ಬೆಲೆ ಎಷ್ಟು? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಎ ಬೆಲೆ ಎಷ್ಟು? ಇಲ್ಲಿ ಫಸ್ಟೇ ಕೊಟ್ಟಿದ್ದಾರೆ. ಎ ಬೆಲೆ -7, ಡಿ ಬೆಲೆ 5. ಸೊ ಎ ಬೆಲೆ ಮತ್ತು ಡಿ ಬೆಲೆ ನಾವು ಇಲ್ಲಿ ಆದೇಶಿಸೋಣ. ಎ ಬೆಲೆ ಎಷ್ಟು? -7, ಡಿ ಬೆಲೆ ಎಷ್ಟು? 5. ಮತ್ತು ಸ್ವಲ್ಪ ನೋಡಿ, ಎ ಬೆಲೆ -7, ಡಿ ಬೆಲೆ ಎಷ್ಟು? 5. ಸೊ ಎ ಬೆಲೆ -7 ಪ್ಲಸ್ ಡಿ ಬೆಲೆ 11 ಗುಣಿಲೆ 5. ಸೊ ಏನಾಗುತ್ತೆ ಇಲ್ಲಿ? -7 ಪ್ಲಸ್ 11 ಇಲ್ಲೇ 55. ಸೊ ಈ -7 ಪ್ಲಸ್ 55 ಎಷ್ಟಾಗುತ್ತೆ? 48. ಸೊ +48 ಉತ್ತರ ಸರಿಯಾಗಿದೆ. ಸೊ ಈ ಪ್ರಶ್ನೆ ಉತ್ತರ ಏನು? +48. ಇದು ಕೂಡ ಎ ಉತ್ತರ ಸರಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ m ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಅಂತಹ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟು? ಸೊ ನಾವು ಈಗಾಗಲೇ ಕಲಿತೀವಿ 10ನೇ ಪದ ಅಂದಾಗ ಎ 10 ಸಮನಾಗಿದೆ ಎ ಪ್ಲಸ್ 9d. ಸೊ ಇಲ್ಲಿ ಮೊದಲನೇ ಪದ ಏನಾಗಿದೆ? ಮೊದಲನೇ ಪದ ಎನ ಬೆಲೆ m ಇದೆ ಅಂತ ಅರ್ಥ. ಸೊ ಎ ಬೆಲೆ ಎಷ್ಟು? m. ಸೊ ಸಾಮಾನ್ಯ ವ್ಯತ್ಯಾಸ 3 ಇದೆ ಅದರ ಅರ್ಥದಲ್ಲಿ ಎ ಬೆಲೆ m ಪ್ಲಸ್ 9 ಇಂಟು ಡಿ ಬೆಲೆ ಎಷ್ಟು? 3. ಸೊ 9 3 27 ಮೀನ್ಸ್ 80 m ಪ್ಲಸ್ 27 ಇದರ ಉತ್ತರ ಸರಿಯಾಗಿದೆ. ಸೊ ಎ 10ನೇ ಪದ ಸಮನಾಗಿದೆ m ಪ್ಲಸ್ 27 ಆಗಿದೆ. ಸೊ ಇಲ್ಲಿ ಆಪ್ಷನಲ್ಲಿ ಇಲ್ಲ. ಸೊ ನಾವು ಏನು ಮಾಡ್ಬೋದು? 27. ಸೊ ಇದು m ಪ್ಲಸ್ 27 ಬರೀಬೋದು. ಸೊ ನೆಕ್ಸ್ಟ್ 14ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಾದರೆ 2p + 1 13 3 5p - 3 ಇವು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳಾದರೆ ಪಿನ ಬೆಲೆಯನ್ನು ಕಂಡು. ಇದು a1ನ ಬೆಲೆ, ಇದು a2ನ ಬೆಲೆ, ಇದು a3ಯ ಬೆಲೆ. ಸೊ ನಮ್ಗೆ ಗೊತ್ತಿದೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿರಬೇಕಾದಾಗ a3ಯಲ್ಲಿ ನಾವೇನು ಮಾಡ್ಬೋದು ಅಂತ ಲೆಕ್ಕಂದಾಗ a3 ಮೈನಸ್ a2 ಇದು ಸಾಮಾನ್ಯ ವ್ಯತ್ಯಾಸ. ಅದೇ ರೀತಿಯಲ್ಲಿ a2 ಮೈನಸ್ a1 ಈ ಸೂತ್ರ ಹಾಕಿ ನಾವು ಲೆಕ್ಕ ಮಾಡ್ಬೋದು. ಇಲ್ಲಿ ಎರಡನೇ ಪದದಲ್ಲಿ ಮೂರನೇ ಪದ ಅಂದರೆ ಮೂರನೇ ಪದ ಏನಿದೆ? 5p - 3 ಇದೆ. ಸೊ 5p - 3 ಇಲ್ಲಿ ತುಂಬೋಣ. 5p - 3 ಇದು ಯಾವ ಬೆಲೆ? a3 ಬೆಲೆ ಮೈನಸ್ ಇಂಟು ಬ್ರಾಕೆಟ್ a2 ಬೆಲೆ ಎಷ್ಟಿದೆ? a2 ಬೆಲೆ ಎಷ್ಟಿದೆ? 13. ಸೊ a2 ಬೆಲೆ ಎಷ್ಟು? 13 ಇದೆ. ಸೊ 13 ನಾವು ಇಲ್ಲಿ ಆದೇಶೋಣ. ಸೊ ಇಲ್ಲಿ 13 ಮೀನ್ಸ್ ಅದೇ ರೀತಿ = ಇಲ್ಲಿ = ಇದೆ = ಸೊ a2 ಬೆಲೆ ಎಷ್ಟು? 13 ಮೈನಸ್. ಸೊ a1 ಬೆಲೆ ಎಷ್ಟು? a1 ಬೆಲೆ 2 ಪದಗಳಿವೆ. ಸೊ a1 ಬೆಲೆ ಎಷ್ಟಿದೆ ನೋಡೋಣ. ಇಲ್ಲಿ 2p + 1 ಇದೆ. ಸೊ 2p + 1 ಇಲ್ಲಿ ತುಂಬೋಣ. 2p + 1. ಸೊ ನಾವು ಇಲ್ಲಿ ಈ ಬೆಲೆಗಳನ್ನು ತುಂಬಿದಾಗ ಏನಾಗುತ್ತೆ? 5p - 3 - 13 ಬ್ರ್ಯಾಕೆಟ್ = 13 ಮೈನಸ್ ಇಂಟು ಪ್ಲಸ್ ಮೈನಸ್ 2p ಮೈನಸ್ ಇಂಟು ಪ್ಲಸ್ ಮೈನಸ್ 1. ಸೊ ನಾವು ಈಗ ಬಿಡಿಸಿದಾಗ ಏನಾಗುತ್ತೆ? 5p ಈ 2p ಕಡೆ ತಂದಾಗ ಪ್ಲಸ್ 2p ಏನಾಗುತ್ತೆ ಇಲ್ಲಿ. ಅದೇ ರೀತಿಯಲ್ಲಿ ಇದು ಆ ಕಡೆ ಹೋದಾಗ ಏನಾಗುತ್ತೆ? 13 ಮೈನಸ್ 1 ಎಷ್ಟು? 12. ಅದೇ ರೀತಿಯಲ್ಲಿ -3 - 13 ಎಷ್ಟಾಗುತ್ತೆ? 2 ಪ್ಲಸ್. ಸೊ ಈ 2 ಮೈನಸ್ 16 ಆಗುತ್ತೆ. ಇದು ಈ ಕಡೆ ಬಂದಾಗ +16. ಸೊ ಇಲ್ಲಿ ನಾವು 2 ಕೂಡಿಸಿದಾಗ ಎಷ್ಟಾಗುತ್ತೆ ಅಂದಾಗ 2p + 5p ಎಷ್ಟಾಗುತ್ತೆ? 7p = 28. ಸೊ ನಾವು ಈ p = ಬರಿಬೋದು 4 ಅಂತ ಬರುತ್ತೆ. ಯಾಕೆ ಅಂಥೇಳಿ ನೀವೇ ಕಂಡುಹಿಡ್ರಿ. ಸೊ ಪಿನ ಬೆಲೆ ಎಷ್ಟು? 4. ಸೊ ಪಿನ ಬೆಲೆ ಎಷ್ಟು ಬರುತ್ತೆ? 4 ಅಂದಾಗ ಇಲ್ಲಿ ನಾವು ಟಿಕ್ ಮಾಡ್ಬೋದು. ಸೊ ಪಿನ ಬೆಲೆ ಎಷ್ಟಾಗಿದೆ? 4. ಸೊ ಈ ಉತ್ತರ ಸರಿಯಾಗಿದೆ. ಇಲ್ಲಿ 4 x1 an x2 22 28 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x1 ಮತ್ತು x2ನ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಲೆಕ್ಕ ಮಾಡಿದಾಗ ಇಲ್ಲಿ an ತೆಗೆದಾಗ ಮಾತ್ರ ಇಲ್ಲಿ x1 x2 ಬೆಲೆ ಸರಿಯಾಗಿ ಬರುತ್ತದೆ. ಸೊ ನಾವು ಇಲ್ಲೇನು ಮಾಡ್ಬೋದು? 28ರಲ್ಲಿ ಎಷ್ಟು ಮೈನಸ್ ಮಾಡಿದಾಗ 22 ಮೈನಸ್ 6 ಮಾಡಿದಾಗ 22. ಅದೇ ರೀತಿ 22ರಲ್ಲಿ ಎಷ್ಟು ಮೈನಸ್ ಮಾಡಿದಾಗ -6 ಮೈನಸ್ ಮಾಡಬೇಕು. ಸೊ 6 22ರಲ್ಲಿ 6 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 16 ಬರುತ್ತೆ. ಅದೇ ರೀತಿ 16ರಲ್ಲಿ ಎಷ್ಟು ಮೈನಸ್ ಮಾಡಿದಾಗ
ಎಷ್ಟು ಮೈನಸ್ ಮಾಡಬೇಕು 6. ಸೊ 16 ಮೈನಸ್ 10 ಬರುತ್ತೆ. 10ರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 4 ಬರುತ್ತೆ. ಸೊ -6 ಅಂದರೆ ಅರ್ಥ x1ನ ಬೆಲೆ 10 ಬರುತ್ತೆ. ಅದೇ ರೀತಿ x2ನ ಬೆಲೆ 16 ಬರುತ್ತೆ. ಸೊ x2ನ ಬೆಲೆ ಎಷ್ಟು 16. ಸೊ x1ನ ಬೆಲೆ 10, x2ನ ಬೆಲೆ 16. ಆದ್ದರಿಂದ 16 ಫಸ್ಟ್ x2 ಬೆಲೆ 16, x1ನ ಬೆಲೆ 10. ಸೊ 10, 16 ಈ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಮೊದಲನೇ ಪದ 5, ಮೊದಲನೇ ಪದ 2 ಮತ್ತು ಕೊನೆಯ ಪದ 78 ಆಗಿದ್ದಾಗ ಸಮಾಂತರ ಶ್ರೇಣಿ ಏನಾಗುತ್ತೆ? ಸೊ ಇಲ್ಲಿ ಮೊದಲನೇ ಪದ 2 ಇದೆ, ಕೊನೆಯ ಪದ ಎಷ್ಟು 78. ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದಾಗ ಆಟೋಮೆಟಿಕ್ಲಿ ಬರುತ್ತೆ. ಕೊನೆಯ ಪದ ಅಂದಾಗ 20 ಪದಗಳಿವೆ ಅಂದರೆ ಅರ್ಥ A20 ಸಮನಾಗಿದೆ A + 19D ಅಂತೇಳಿ ಬರಿಬೋದು, 19D. ಸೊ ನಮಗೆ ಮೊದಲನೇ ಪದ ಏನಿದೆ 2 ಇದೆ. ಸೊ A20 ಬೆಲೆ ಎಷ್ಟು 78, 20ನೇ ಪದ 78 ಸಮನಾಗಿದೆ ಎ ಬೆಲೆ ಎಷ್ಟು 2 ಪ್ಲಸ್ ಎಷ್ಟು 19D. ನಾವೇನು ಮಾಡ್ಬೋದು, ಈಗ ಈ ಎರಡನ್ನು ಆ ಕಡೆ ತೆಗೆದುಕೊಂಡು ಹೋದಾಗ ಮೈನಸ್ ಆಗುತ್ತೆ. ಸೊ 76, 78 ಮೈನಸ್ 2 ಎಷ್ಟಾಗುತ್ತೆ 78ರಲ್ಲಿ -2 ಮಾಡಿದಾಗ 78ರಲ್ಲಿ ಈ 2 ಬಂದು ಈ ಕಡೆ ಮೈನಸ್ ಆಗುತ್ತೆ. ಸೊ 78 ಮೈನಸ್ 2 ಎಷ್ಟು 76 ಸಮನಾಗಿದೆ 19D. ಸೊ 19 ಆ ಕಡೆ ತೆಗೆದುಕೊಂಡು ಹೋದಾಗ ಏನಾಗುತ್ತೆ ಅಂದಾಗ 76 ಭಾಗಿಲೆ 76 ಭಾಗಿಲೆ ಎಷ್ಟು 19, 19 19 76 ಅಂದರೆ ಡಿ ಬೆಲೆ ಎಷ್ಟು? ಸೊ ಡಿ ಬೆಲೆ 4 ಬರುತ್ತೆ ಅಂತ ಅರ್ಥ. ಸೊ ಡಿ ಬೆಲೆ ಎಷ್ಟು 4. ಸೊ ಡಿನ ಬೆಲೆ 4. ಸೊ ಡಿ ಬೆಲೆ 4 ಅಂದಾಗ ಇಲ್ಲಿ ನೋಡಿ 4 ಯಾವುದರಲ್ಲಿದೆ? ಸೊ ಇಲ್ಲಿ 5ರಲ್ಲಿ 3 ಮೈನಸ್ ಮಾಡಿದಾಗ ಅಥವಾ 2ರಲ್ಲಿ 3 ಪ್ಲಸ್ ಮಾಡಿದಾಗ 5 ಆಗುತ್ತೆ. 2ರಲ್ಲಿ ಎಷ್ಟು 5 ಪ್ಲಸ್ ಮಾಡಿದಾಗ 7 ಬರುತ್ತೆ. 2ರಲ್ಲಿ 4 ಪ್ಲಸ್ ಮಾಡಿದಾಗ 10 ಆಗುತ್ತೆ. ಸೊ ಇದು 4 ಇದೆ. 6ರಲ್ಲಿ ಕೂಡ 4 ಪ್ಲಸ್ ಮಾಡಿದಾಗ 10 ಆಗುತ್ತೆ. ಸೊ ಇಲ್ಲಿ 2ರಲ್ಲಿ 2 ಪ್ಲಸ್ ಮಾಡಿದಾಗ 4. ಸೊ ಅದರಿಂದ ಸಿ ಉತ್ತರ ಸರಿಯಾಗಿದೆ. ಸೊ ಡಿ ಸಾಮಾನ್ಯ ವ್ಯತ್ಯಾಸ 4 ಇದೆ ಅಂತ ಅರ್ಥ. ನಾವು ನೇರವಾಗಿ ಬಿಡಿಸಬೇಕು, ಯಾಕೆಂದರೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇವೆ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಸೊ ನೆಕ್ಸ್ಟ್ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಇದೊಂದು ಸಮಾಂತರ ಶ್ರೇಣಿಯಾಗಿದ್ದು ಸಮಾಂತರ ಎಣ್ಣೆ ಪದನಾಗ AN ಸೂತ್ರ ಹಾಕಿ ಮಾಡಬೇಕು. ಸೊ AN ಸಮನಾಗಿದೆ A ಪ್ಲಸ್ ಬ್ರ್ಯಾಕೆಟ್ n-1 ಇಂಟು ಡಿ ಅಂತ ಅರ್ಥ. ಸೊ ನಾವಿಲ್ಲಿ ಎ ಬೆಲೆ ಎಷ್ಟಾಗಿದೆ? ಎ ಬೆಲೆ 3. ಸೊ ಎನ ಬೆಲೆಯನ್ನು 3 ತುಂಬಿದಾಗ ಪ್ಲಸ್ n-1 ಇಂಟು ಡಿ ಬೆಲೆ ಎಷ್ಟು? ಡಿ ಬೆಲೆ ಇಲ್ಲಿ ಏನಾಗಿದೆ 7ರಲ್ಲಿ 3 ಕಳೆದಾಗ 4 ಬರುತ್ತೆ. ಸೊ ಡಿ ಬೆಲೆ 4 ಅಂತ ಆದೇಶ ಮಾಡ್ಬೋದು. ಸೊ ಇಲ್ಲಿ 3 ಆ್ಯಸ್ ಇಟ್ ಈಸ್ ಪ್ಲಸ್, ಸೊ ಇಲ್ಲಿ ಏನು ಮಾಡ್ಬೇಕಂದಾಗ ಈ 4 ಇಂಟು ಎನ್. ಸೊ 4 ಇಂಟು ಎನ್ ಏನಾಗುತ್ತೆ 4n. ಅದೇ ರೀತಿ 4 ಇಂಟು -1 ಎಷ್ಟಾಗುತ್ತೆ -4. ಸೊ ಇಲ್ಲಿ 3ರಲ್ಲಿ ಇಲ್ಲಿ 3 ಇದೆ, ಇಲ್ಲಿ -4 ಇದೆ. 3ರಲ್ಲಿ -4 ಕಳೆದಾಗ -1 ಪ್ಲಸ್ 4n ಅಂತ ಅಥವಾ 4n -1 ಅಂತೇಳಿ ಬರೆಯುವುದು. ಸೊ 4n -1. ಸೊ ಉತ್ತರ ಏನಾಗಿದೆ? ಎ ಉತ್ತರ ಆಗಿದೆ. ಸೊ ಎ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಸೊ 19ನೇ ಪ್ರಶ್ನೆ, ಒಂದು ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿ ಎಲ್ಲ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಸೊ ಇಲ್ಲಿ ಎಲ್ ಅಂತ ಬರೆಯುವುದು ಅಥವಾ ಎ ಎನ್ ಅಂತ ಬರೆಯುವುದು. ಸೊ ಈ ಸೂತ್ರ ನಾವು ಆಲ್ರೆಡಿ ಫಸ್ಟಿಗೆ ಅಧ್ಯಯನ ಮಾಡಿದ್ದೀವಿ. SN ಸಮನಾಗಿದೆ n/2 ಇಂಟು ದ ಬ್ರಾಕೆಟ್ ಎ ಪ್ಲಸ್ ಇಲ್ಲಿ AN ಬರಿಬೋದು ಅಥವಾ ಎಲ್ ಬರಿಬೋದು. ಇವೆರಡರಲ್ಲಿ ಯಾವುದೋ ಒಂದು ಬರಿಬೇಕು. ಸೊ ಅದಕ್ಕಾಗಿ ಇಂಥ ಉತ್ತರ ಯಾವುದಿದೆ ಪ್ಲಸ್ ಇರೋದು. ಸೊ SN ಸಮನಾಗಿದೆ n/2 ಇಂಟು ದ ಬ್ರಾಕೆಟ್ ಎ ಪ್ಲಸ್ ಎಲ್ ಅಂತೇಳಿ ನಾವು ಸರಿಯಾದ ಉತ್ತರ ಬರಿಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ, AN, SN ಮತ್ತು SN ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತ ಆಗಿದ್ದರೆ ಈ ಕೆಳಗಿನಗಳಲ್ಲಿ ಯಾವುದೂ ಸರಿಯಾಗಿದೆ. ಸೊ ಈ ಸೂತ್ರವನ್ನು ಡೈರೆಕ್ಟಾಗಿ ನೆನ್ಪಿಟ್ಕೋಬೋದು. AN ಸಮನಾಗಿದೆ SN ಮೈನಸ್ SN-1 ಈ ಸೂತ್ರ ನಾವು ನೆನಪಿಕೋಬೇಕು. ಸೊ ಇಲ್ಲಿ ಯಾವುದಿದೆ? ಬಿ ಉತ್ತರ ಸರಿಯಾಗಿದೆ. ಸೊ ಈ ಉಳಿದೆಲ್ಲ ತಪ್ಪು. ಸೊ ಬಿ ಉತ್ತರ ಆಪ್ಷನ್ ರೈಟ್ ಅಂತ ಹೇಳ್ಬೋದು. ಇಲ್ಲಿಗೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಂತೆ ಎಲ್ಲ LBA ಪ್ರಶ್ನೆಗಳನ್ನು ನಾವಿಲ್ಲಿ ಕವರ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ನಿರ್ದೇಶಾಂಕ ರೇಖಾಗಣಿತ ಕುರಿತು ವಿಡಿಯೋವನ್ನು ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.